ಕೇವಲ ಒಂದು 5 ಲಕ್ಷದ ಕಾಮಗಾರಿಯ ವಿಚಾರದಲ್ಲಿ ಮೂಗು ತೂರಿಸಿಕೊಂಡು ಬಂದು ಈ ರಾಜಕೀಯ ಮಾಡುವುದನ್ನು ಬಿಟ್ಟು ಬಿಡಿ. ಸ್ಥಳೀಯ ಕೌನ್ಸಿಲ್ನ ವಿಷಯ ಏನಾಗಿದೆ ಅಂದರೆ ಕುಣಿಲಿಕ್ಕೆ ಗೊತ್ತಿಲ್ಲದವ ಅಂಗಳ ಸರಿ ಇಲ್ಲ ಅಂತ ಹೇಳಿದಂಥ ಗಾದೆ ಆಗಿದೆ. ಇಷ್ಟ ತನಕ ಅವನಿಗೆ ಯಾವುದೇ ಒಂದು ಕಾಮಗಾರಿ ಒಂದು ಅಭಿವೃದ್ಧಿ ಕೆಲಸ ಮಾಡದೆ ಒಂದು ಸಾಮರ್ಥ್ಯ ಇಲ್ಲದವ ಮೊನ್ನೆ ಬಂದು ಭಾರಿ ಮಾತಾಡ್ತಾನೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ. ಕೇವಲ ಒಂದು ಚಿಕ್ಕ ಒಂದು 5 ಲಕ್ಷದ ಕಾಮಗಾರಿಯನ್ನು ಮಾಡಿ ದೊಡ್ಡ ಬಿಲ್ಡಪ್ ಕೊಡುವಂಥ ಕೆಲಸವನ್ನು ಶಾಸಕರೇ ಇನ್ನು ಮುಂದೆ ನೀವು ಮಾಡಬಾರ್ದು. ಈ ರಸ್ತೆಗೆ ಸನ್ಮಾನ್ಯ ಶಾಸಕರು ಈಗಿನ ಸಚಿವರಾಗಿರ್ತಕ್ಕಂಥ ಯುಟಿಕಾದರು ಇಂಟರ್ಫಿಯರ್ ಆಗಿದ್ದಾರೆ. ಯಾಕೆಂತ ನಂಗೆ ಗೊತ್ತಿಲ್ಲ. ಈ ಕೋಟೆಕಾರ ಪಟ್ಟಣ ಪಂಚಾಯತ್ ಆ ರಚನೆಯಾದ ಸಂದರ್ಭದಿಂದ ಸಾಧಾರಣ 8 ವರ್ಷದಿಂದ ನಾನು ಇವತ್ತೇ ಹೇಳ್ತಾ ಇದ್ದೆ, ನಮ್ಮಲ್ಲಿ ಪಟ್ಟಿ ಉಂಟು, ಎಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥ ಪಟ್ಟಿಯನ್ನು ನಾನು ಅವರ ಇದು ತಂದು ಇಡ್ತೇನೆ. ತಾಕತ್ತು ದಮ್ಮಿದ್ದರೆ ಅದೇ ಶಾಸಕರಲ್ಲಿ ಆ ಸಚಿವರಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ಕೋಟೆಕಾರು ವ್ಯಾಪ್ತಿಗೆ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದರೆ ಅದ ಪಟ್ಟಿ ಅಂತಂದು ಇಡಬೇಕು. ಯಾಕೆಂದರೆ ಜನರ ಬಗ್ಗೆ ಕಾಳಜಿ ಇರುವಂಥ ರೀತಿಯಲ್ಲಿ ವರ್ತನೆ ಮಾಡುವುದರ ಮಾತ್ರ ಸಾಕಾಗುವುದಿಲ್ಲ. ಇಲ್ಲಿ ಕೇವಲ ಒಂದು 5 ಲಕ್ಷದ ಕಾಮಗಾರಿಯನ್ನು ಮಾಡಿಕೊಂಡು ತಾವು ಬಂದು ಅದನ್ನು ನಾಳಿದ್ದು ಉದ್ಘಾಟನೆ ಮಾಡೋದು, ನಿಮ್ಮ ರಾಜಕೀಯ ಪ್ರದರ್ಶನ ಮಾಡಲಿಕ್ಕೆ ಬರುವುದು ಬೇಡ. ನಾನು ಕೋಟೆಕಾರ್ನಲ್ಲಿ ಎಷ್ಟು ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಉಂಟು ಆ ಅಭಿವೃದ್ಧಿಯನ್ನು ಪಟ್ಟಿ ಮಾಡಿ ನಿಮಗೆ ಮುಂದೆ ಇಡ್ತೇನೆ. ಅದನ್ನು ನೀವು 1 ವರ್ಷದೊಳಗೆ ಆ ಪಟ್ಟಿ ಪ್ರಕಾರ ಕಾಮಗಾರಿಯನ್ನು ಮಾಡಿ ತೋರಿಸಬೇಕು. ಆಗ ನಾನು ನಿಮ್ಮನ್ನು ಜನಪರ ಕಾಳಜಿ ಇದ್ದಂಥ ಒಂದು ಸಚಿವ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಯಾಕೆಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು, ಕೋಟೆಕಾರು ಸೋಮೇಶ್ವರದಂಥ ಜಾಗಕ್ಕೆ ನಮ್ಮ ಶಾಸಕರು ಯುಟಿಕಾದರು ಅವಕುಪ್ರಕ್ಕೆ ಒಳಗದಂಥ ಗ್ರಾಮ ಯಾವುದು ಇದ್ದರೆ ಅದು ಸೋಮೇಶ್ವರ ಮತ್ತು ಕೋಟೆಕಾರು. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಕೇವಲ ಒಂದು 5 ಲಕ್ಷದ ಕಾಮಗಾರಿಯ ವಿಚಾರದಲ್ಲಿ ಮೂಗು ತೂರಿಸಿಕೊಂಡು ಬಂದು ಈ ರಾಜಕೀಯ ಮಾಡುವುದನ್ನು ಬಿಟ್ಟು ಬಿಡಿ. ಅದನ್ನು ಬಿಟ್ಟು ನಾವು ಕೋಟೆಕಾರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬಂದ ನಂತರ ಏನೆಲ್ಲ ಕಾಮಗಾರಿ ಮಾಡಿದ್ದಾರೆ ಅದಕ್ಕಿಂತ 1 ಪಟ್ಟಾದರೂ ನೀವು ಜಾಸ್ತಿ ಮಾಡೋದು. ಯಾಕಂದರೆ ನೀವು ಎಮ್ ಎಲ್ ಎ ಆದ ನಂತರ ಇಡೀ ರಾಜ್ಯದಲ್ಲಿ ನಿಮ್ಗೆ ಅನುದಾನ ಜಾಸ್ತಿ ಬರ್ತದೆ. ಅನುದಾನ ಜಾಸ್ತಿ ಬಂದರೆ ನಿಮ್ಗೆ ಎಲ್ಲ ಗ್ರಾಮದ ಪ್ರತಿಯೊಂದು ನಾಗರಿಕರು ಅವರ ಪರವಾಗಿ ನಿಂತು ಕೆಲಸ ಮಾಡಬೇಕು. ನೀವು ರಾಜಕೀಯ ಮಾಡಿ ಕೆಲವೊಂದು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚು ಮತ ಬರತಕ್ಕಂಥ ಜಾಗದಲ್ಲಿ ನೀವು ಕೆಲಸ ಮಾಡದೆ ಇಲ್ಲಿ ಅವಕೃಪಕ್ಕೆ ಜನರನ್ನು ಕೇವಲ ಒಂದು ಚಿಕ್ಕ ಒಂದು 5 ಲಕ್ಷದ ಕಾಮಗಾರಿಯನ್ನು ಮಾಡಿ ದೊಡ್ಡ ಬಿಲ್ಡಪ್ ಕೊಡುವಂಥ ಕೆಲಸವನ್ನು ಮಾನ್ಯ ಶಾಸಕರೇ ಇನ್ನು ಮುಂದೆ ನೀವು ಮಾಡಬಾರ್ದು. ನಿಮ್ಮ ಹತ್ರ ನಿಜವಾಗಿ ಹೇಳ್ತಾ ಇದ್ದೇನೆ, ಕೋಟೆಕಾರು ಸೋಮೇಶ್ವರದಲ್ಲಿ ಎಷ್ಟೋ ಒಳ ರಸ್ತೆಗಳ ಅಭಿವೃದ್ಧಿ ಆಗಲಿಕ್ಕೆ ಉಂಟು. ಕೂಡಲೇ ನೀವು ಅದರ ಬಗ್ಗೆ ಗಮನ ಹರಿಸಿ ಕೂಡಲೇ ಆ ಅಭಿವೃದ್ಧಿ ಕೆಲಸವನ್ನು ಮಾಡಿ. ಇದು ರಾಜಕೀಯವಾಗಿ ಶಾಸಕರಾಗಿ ನೀವು ಮಾಡ್ತಕ್ಕಂಥ ಒಂದು ಕರ್ತವ್ಯವನ್ನು ಸರಿಯಾಗಿ ನಿವಾರಣೆ ಮಾಡಿ. ಅದನ್ನು ಬಿಟ್ಟು ಇಲ್ಲಿ ಸ್ಥಳೀಯ ಯಾರೋ ಕೌನ್ಸಿಲರ್ ಒಬ್ಬ ಹೇಳಿದಂತೆ ಹೇಳಿ ಅವರೊಟ್ಟಿಗೆ ಸೇರಿಕೊಂಡು ರಾಜಕೀಯ ಮಾಡೋದನ್ನು ಮುಂದೆ ಮಾಡಬಾರ್ದು. ಯಾಕೆಂದರೆ ಸ್ಥಳೀಯ ಕೌನ್ಸಿಲರ್ನ ವಿಷಯ ಏನಾಗಿದೆ ಅಂದರೆ ಕುಣಿಲಿಕ್ಕೆ ಗೊತ್ತಿಲ್ಲದವ ಅಂಗಳ ಸರಿ ಇಲ್ಲ ಅಂತ ಹೇಳಿದಂಥ ಗಾದೆ ಆಗಿದೆ. ಇವತ್ತು ಯಾವುದೋ ಒಂದು ಲಕ್ಟಿಪಿಯಲ್ಲಿ ಡ್ರಾ ಆದಾಗ ಅದೃಷ್ಟದಲ್ಲಿ ಇವತ್ತು ಈ ಭಾಗದಲ್ಲಿ ಕೌನ್ಸಿಲರ್ ಆಗಿ ಇಷ್ಟ ತನಕ ಅವನಿಗೆ ಯಾವುದೇ ಒಂದು ಕಾಮಗಾರಿ ಒಂದು ಅಭಿವೃದ್ಧಿ ಕೆಲಸ ಮಾಡದೆ ಒಂದು ಸಾಮರ್ಥ್ಯ ಇಲ್ಲದವ ಮೊನ್ನೆ ಬಂದು ಭಾರಿ ಮಾತಾಡ್ತಾನೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ಮಾತಾಡ್ತಾನೆ. ನಾನು ಕೇಳ್ತಾ ಇದ್ದೇನೆ, ಅಧ್ಯಕ್ಷರ ಪರವಾಗಿ ಮಾತಾಡುವ ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಎಷ್ಟು ಅಭಿವೃದ್ಧಿ ಕೆಲಸ ಮಾಡಿದಿರಿ? ನೀವು ಕೌನ್ಸಿಲರ್ ಆಗಿ 2 ವರ್ಷ 3 ವರ್ಷ ಆಗ್ತಾ ಬಂತು, ಇಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದರೆ ಅದನ್ನು ಮೊದಲು ಹೇಳಿ. ನೀವು ಯಾವುದರಲ್ಲಿ ಯಾವರನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ರಿ ಎಲ್ಲ ವಿಚಾರವನ್ನು ಬಣ್ಣವನ್ನು ಬಯಲಿಟ್ರಿಗೆ ನಮಗೆ ಗೊತ್ತಿದೆ. ಆದರೆ ಒಂದು ಹೇಳ್ತಾ ಇದ್ದೇನೆ, ಇದಕ್ಕೆ ಇವರ ಮಾತಿಗೆ ಮರಳಾಗಿ ನಮ್ಮ ಶಾಸಕರು ಇಲ್ಲಿ ಬಂದು ರಾಜಕೀಯ ಮಾಡೋದನ್ನು ಬಿಡಬೇಕು. ಇನ್ನು ಮುಂದೆ ಅಭಿವೃದ್ಧಿ ವಿಚಾರ ಕೋಟೆಕಾರ ಸೋಮೇಶ್ವರ ಗ್ರಾಮಗಳಲ್ಲಿ ಎಷ್ಟೋ ರಸ್ತೆಗಳ ಕೊಂಡನ ಭಾಗದಲ್ಲಿ ತುಂಬ ರಸ್ತೆಗಳನ್ನು ನೀವು ಬಂದು ನೋಡಿದ್ದೀರಿ. ಭಾರಿ ಶಾಲೆಯನ್ನು ಹಾಕಿಕೊಂಡಿದ್ದೀರಿ. ಅಲ್ಲಿ ಕೊಂಡಾನದಲ್ಲಿ ಆ ಕಡೆ ಬಂದು ಮರಿಯನ ಪಾಲಲ್ಲಿ ಬಂದು ಶಾಲೆಯಲ್ಲಿ ಹಾಕಿಕೊಂಡು ಹೋಗಿದ್ದೀರಿ. ಏನು ಮಾಡಲಿಲ್ಲ ಇಷ್ಟ ತನಕ ಯಾವುದು. ಆದರೆ ಇವತ್ತು ಈ 5 ಲಕ್ಷ ಇಲ್ಲಿ ಕೊಡ್ತೀರಲ್ಲ, ಮರಿಯನ ಪಾಲು ಕೊಟ್ನಾಡ ಆ ಭಾಗದಲ್ಲಿ ರಸ್ತೆಯಲ್ಲಿ ಬಂದು ಎಲ್ಲರ ಗೌರವವನ್ನು ಸ್ವೀಕಾರ ಮಾಡಿ ಇವತ್ತು ಇಟ್ಟಿದ್ದೀರಾ. ಅದನ್ನು ಹೇಳಿ ಉತ್ತರ ಮೊದಲು. ಅದನ್ನು ಅಭಿವೃದ್ಧಿ ಮಾಡಿದ್ದೀರಾ. ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಾ ಅಂದರೆ ನನಗೆ ನಾಚಿಕೆ ಆಗ್ತಾ ಬೇಕು. ನಿಮ್ಮ ವರ್ತನೆ ನಾಚಿಕೆ ಆಗ್ತಾ ಉಂಟು. ಒಂದು ಶಾಸಕರಾಗಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಅನುದಾನವನ್ನು ಎಲ್ಲ ಗ್ರಾಮಗಳಿಗೆ ಸಮಾನವಾಗಿ ಹಂಚುವ ಬದಲು ನಿಮಗೆ ಬೇಕಾದಲ್ಲಿ ಇಡುವಂಥದ್ದು ಒಂದು ರಾಜಿ ಮಾಡ್ತಕ್ಕಂಥ ಒಂದು ಒಬ್ಬ ಶಾಸಕನಿದ್ರೆ ಅದು ನೀವೇ. ಯಾಕೆಂದರೆ ನಮಗೂ ಇವತ್ತಿನಿಂದ ನೀವು ಶಾಸಕರಾಗದ ಇವತ್ತಿನ ದಿನ ಕಾಣ್ತಾನೆ ಈ ಕೋಟೆಕಾರು ಸೋಮೇಶ್ವರ ಕೆಲವು ಭಾಗದಲ್ಲಿ ಅವಕೃಪೆಗೆ ಒಳಗಾಗಿದ್ದೀರಿ. ಇವತ್ತಿನ ದಿನ ತನಕ ಯಾವುದೇ ಕಾಮಗಾರಿಯನ್ನು ಮಾಡದೆ ಇಡೀ ಜನರ ಶಾಪಕ್ಕೆ ಒಳಗಾಗಿದ್ದೀರಿ. ನಾನು ಮುಂದೆ ಹೇಳ್ತೇನೆ, ಮುಂದೆ ಬರತಕ್ಕಂಥ ಚುನಾವಣೆಯಲ್ಲಿ ಕೂಡ ನೀವು ಎಣಿಸಿದಾಗಿಲ್ಲ, ಜನ ನಿಮ್ಮನ್ನು ಖಂಡಿತ ಮುಂದೆ ಆಯ್ಕೆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಿಮ್ಮ ಜಾತ್ಯತೀತ ಈ ಮುಖವಾಡವನ್ನು ಕಲಚಿ ನಿಮ್ಮ ನಿಜವಾದ ಮುಖವಾಡನ್ನು ಮುಂದಿನ ದಿನಗಳಲ್ಲಿ ಮತದಾರರು ಮಾಡೇ ಮಾಡ್ತಾರೆ. ಅದಕ್ಕಂತೇನೆ ಇಂಥ ಚಿಲ್ಲರೆ ರಾಜಕಾರಣವನ್ನು ಮಾಡುವುದನ್ನು ಬಿಡಿ. ಯುಟಿಕಾದರವೇ, ನೀವು ಸಚಿವರಾಗಿದ್ದೀರಿ, ನೀವು ಪ್ರತಿಯೊಂದು ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮುಂದೆ ಮಾಡಿ ಅಂತ ನಾನು ಸಲಹೆಯನ್ನು ಕೊಡ್ತಾ ಇದ್ದೇನೆ.